ಸೂಪರ್ ಆಗಿತ್ತು, ನಂಗಂತೂ ತುಂಬಾ ಇಷ್ಟ ಆಗೋಯ್ತು. ಮೂವಿ ಟೆಕ್ನಿಕಲ್ ಆಗಿ ಹೇಗೆ ಅನ್ಸುತ್ತೆ ನಿಮಗೆ? ಟೆಕ್ನಿಕಲ್ ಆಗಿ ಸೂಪರ್ ಆಗೇ ಇತ್ತು. ಫಸ್ಟ್ ಅಲ್ಲಿ ಮಂಗಳ ಗ್ರಹ ತೋರಿಸ್ತಾರಲ್ಲ, ಅದ್ ನನಗೆ ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ಆನಿಮೇಷನ್ ಫೈಟ್ ಇರುತ್ತೆ, ಅದು ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ. ಸ್ಟೋರಿ ಸ್ಕ್ರೀನ್ ಪ್ಲೇ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಸ್ಕ್ರೀನ್ ಪ್ಲೇ ಸಖತ್ತಾಗೆ ಇತ್ತು. ಟ್ವಿಸ್ಟ್ ಮಸ್ತ್ ಎಂಟರ್ಟೈನ್ಮೆಂಟ್. ಪರ್ಫಾರ್ಮೆನ್ಸ್ ಬೇರೆನೇ ಲೆವೆಲ್. ಆ ಹೀರೋ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಮಾರ್ವೆಲಸ್. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಮೇಡಮ್? ಅದೇ ಆ ಹೀರೋಯಿನಿಗೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರಲ್ಲ ಅದು. ಅಂದ್ರೆ ಇದರಲ್ಲಿ ಉಪೇಂದ್ರ ಅವರು ಹೀರೋಯಿನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾರಾ? ಉಪೇಂದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ. ಉಪೇಂದ್ರ ಅವ್ರದ್ದು UI ಮೂವಿ ಬಗ್ಗೆ ತಾನೇ ಮಾತಾಡ್ತಾ ಇರೋದು ಅಷ್ಟೊತ್ತಿಂದ. UI ಮೂವಿ ಇನ್ನು ರಿಲೀಸೇ ಆಗಿಲ್ಲ, ನಾನು ಹೆಂಗ್ ರಿವ್ಯೂ ಮಾಡ್ಲಿ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಮಿಸ್ಟರ್ ರಾಣಿ ಅಂತ ಮೂವಿ ಟ್ರೇಲರ್ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ, ಅದ್ರದ್ದು ರಿವ್ಯೂ ಮಾಡ್ತಾ ಇರೋದು. ಉಪೇಂದ್ರ ಅವರು ಬಿಡಿ, ಗ್ರೇಟ್ ಡೈರೆಕ್ಟರ್. ಮೂವಿ ಸಖತ್ತಾಗೇ ಇರುತ್ತೆ. ಏನ್ ಈ ತರ ಬಿಸ್ಕೆಟ್ ಹಾಕ್ಬಿಟ್ರಲ್ಲ ನೀವು, ಸರಿನಾ? ನಾಳೆ UI ಮೂವಿನಲ್ಲಿ ಆ ಟ್ರೇಲರ್ ಲಾಂಚ್ ಆಗ್ತಾ ಇದೆ, ನೀವು ಫಸ್ಟ್ ನೋಡಿ, ಅದಾದ್ಮೇಲೆ ಬಂದು ಹೇಳಿ. ಎಲ್ಲರೂ ನೋಡಿ, ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್, ಧ್ರುವ ಸರ್ಜಾ ಫ್ಯಾನ್ಸ್, ಪ್ರತಿಯೊಬ್ಬರು ನೋಡ್ಬೇಕು. ಕನ್ನಡ ಪಿಕ್ಚರ್ ಪ್ರತಿಯೊಬ್ಬರು